ಸರ್ ದೆಹಲಿಗೆ ಹೋಗಿದ್ರೆ ಅಮಿತ್ ಶಾ ಅವ್ರನ್ನೆಲ್ಲ ಭೇಟಿ ಆದರೆ ಸೊ ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರೆ ಸೀಟ್ ಹಂಚಿಕೆ ಏನೆಲ್ಲ ಆಯಿತು ಸರ್? ನಿನ್ನೆ ದಿನ ಪ್ರಖ್ಯಾತಿ ಹಿರಿಯ ವಕೀಲರು ನಾರಿಮನ್ ಅವರು ನಿಧನರಾಗಿರ್ತಕ್ಕಂಥ ಒಂದು ವಿಚಾರ ತಿಳಿದು ಮಾನ್ಯ ಪೂಜ್ಯ ತಂದೆಯವರು ಕುಮಾರಸ್ವಾಮಿ ಅವರು ಹಾಗೂ ನಾನು ಅವರ ಅಂತಿಮ ದರ್ಶನವನ್ನು ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಗೆ ಭೇಟಿ ಕೊಟ್ಟಂಥದ್ದು. ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ರಾಜ್ಯದಲ್ಲಿ ಏನು ರಾಜಕೀಯದ ಬೆಳವಣಿಗೆ ಇದೆ ಅದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ಕೊಡಬೇಕಾಗಿತ್ತು, ಕೊಟ್ಟು ಬಂದಿದ್ದೇವೆ. ಸರ್, ಈಗ ಸೀಟ್ ಶೇರಿಂಗ್ ಬಗ್ಗೆ ಸಾಕಷ್ಟು ಕುತೂಹಲ, ಯಾಕಂದರೆ ಇನ್ನು ಕೆಲವೇ 2 ತಿಂಗಳಿದೆ ಬ್ಯಾಲೆನ್ಸು. ಬಟ್ ಈಗಲೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದ್ರಿಂದ ಅವಕಾಶ ಸಿಗುತ್ತೆ ಬೇಗ. ಇಲ್ಲದೇ ಇದ್ರೆ ಈಗ ಏನು MLC ಚುನಾವಣೆ ಕೂಡ ಸೋತಿದೆ, ಸೊ ಅದರಿಂದ ಏನಾದರೂ ಚರ್ಚೆ ಆಯಿತಾ ಸರ್ ಸೀಟ್ ಶೇರಿಂಗ್ ಬಗ್ಗೆ? ಅತಿ ಶೀಘ್ರದಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತೀವಣ್ಣ, ಒಂದು ಸ್ವಲ್ಪ ತಾಳ್ಮೆ ಇರಲಿ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಬಹುಶಃ ಕೆಲವು ದಿನಗಳಲ್ಲಿ ಇವತ್ತು ಸೀಟಿನ ವಿಚಾರವಾಗಿ, ಹಂಚಿಕೆಯ ವಿಚಾರವಾಗಿ ತೀರ್ಮಾನಗಳಾಗುತ್ತೆ. ರಾಷ್ಟ್ರ ನಾಯಕರುಗಳು ಹಾಗೂ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಹಾಗೂ ಕುಮಾರಸ್ವಾಮೀಜಿಯವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಅತಿ ಶೀಘ್ರ. ಹಾಸನ ವಿಚಾರವಾಗಿ ಬಿಜೆಪಿಯವರು, ಅದರಲ್ಲೂ ಮಾಜಿ ಶಾಸಕರಾದಂಥ ಪ್ರೀತಮ್ ಗೌಡರು, ನಾರಾಯಣ್ ಗೌಡರು ಇವರೆಲ್ಲರೂ ಕೂಡ ಬಿಜೆಪಿಗೆ ಬಿಟ್ಕೊಟ್ರೆ ನಾವು ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಈ ವಿಚಾರವನ್ನು ಏನಾದರೂ ಅಮಿತ್ ಶಾ ಗಮನಕ್ಕೆ ಏನಾದ್ರು ತಂದ್ರೆ ಸರ್? ಕಳೆದ ವಿಧಾನಸಭಾ ಚುನಾವಣೆ ವೋಟ್ ಶೇರ್ ತಗೊಂಡಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಹತ್ತತ್ರ 3 ಪಟ್ಟು ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು JDS BJPಗಿಂತ ಮುನ್ನಡೆ ಇರ್ತಕ್ಕಂಥದ್ದು ವೋಟ್ ಶೇರ್ ನೋಡಿದಂಥ ಸಂದರ್ಭದಲ್ಲಿ. ಕೋಲಾರ ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಇವೆಲ್ಲ ಭಾಗಗಳಲ್ಲಿ JDS ಪಕ್ಷದ ಪರವಾದಂಥ ಇವತ್ತು ಅತಿ ಹೆಚ್ಚು ಮತ ಚಲಾವಣೆ ಆಗಿರ್ತಕ್ಕಂಥದ್ದು. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಅತಿ ಶೀಘ್ರದಲ್ಲೇ ಈ ಒಂದು ಸೀಟ್ ಹಂಚಿಕೆ ವಿಚಾರವಾಗಿ ಬಗೆಹರಿಸ್ತಾರೆ ರಾಷ್ಟ್ರೀಯ ನಾಯಕರು. ಗೊಂದಲ ಆಗ್ತಿದೆ ಸರ್, ಕಾರ್ಯಕರ್ತರು, ಮುಖಂಡರು ಏನಿಲ್ಲ, ಗೊಂದಲಕ್ಕೆ ಯಾವುದೇ ರೀತಿ ನಾವು ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೇವೆ. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಹೇಳಿದ್ದೀನಣ್ಣ, ಇದ್ರ ಬಗ್ಗೆ ಪದೇ ಯಾಕೆ ಚರ್ಚೆ ಮಾಡ್ತೀವಿ? ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ. ಸೊ ಅದ್ರ ಬಗ್ಗೆ ಇವತ್ತು ನಾವು ಹೆಚ್ಚಾಗಿ ಕಾಳಜಿ ವಹಿಸಿ ಚುನಾವಣೆಯಲ್ಲಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಸಿದ್ಧತೆ ನಡೆಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಮಂಡ್ಯದಲ್ಲಿ ನಾನು ನಿಲ್ತೀನೋ, ಕುಮಾರಸ್ವಾಮಿ ಅವರು ನಿಲ್ತಾರೋ, ಅಥವಾ ಬೇರೆ ಇನ್ನಷ್ಟು ಸಮರ್ಥ ನಾಯಕರುಗಳು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ. ಹಾಗಾಗಿ ಯಾರಿಗೆ ಮುಂದಿನ ದಿನಗಳಲ್ಲಿ NDA ಮೈತ್ರಿಕೂಟದ BJP ಪಕ್ಷದ ಕಡೆಯಿಂದ ರಾಷ್ಟ್ರೀಯ ನಾಯಕರುಗಳು ತೀರ್ಮಾನ ಕೊಡ್ತಾರೆ. ಸೀಟ್ ಹಂಚಿಕೆ ಆದ ನಂತರ ಇವೆಲ್ಲ ಚರ್ಚೆಗಳಾಗ್ತದೆ. ಥ್ಯಾಂಕ್ ಯು. ಸಾಕಷ್ಟು ಪ್ರಮುಖ ವಿಚಾರ, ಯಾಕಂದರೆ ಈಗ ಭೂಪೇಂದ್ರ ರೆಡ್ಡಿ ಅವ್ರ ಮೇಲೆ FIR ಕೂಡ ಮಾಡಿರುವಂಥದ್ದು. ಇದ್ರ ಬಗ್ಗೆ ಏನಾದರೂ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡಿದ್ರು? ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತೇನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ದಿನ ನಡೆಯೋದಿಲ್ಲ. ನೋಡೋಣ, 27ನೇ ತಾರೀಕೇನು ದೂರ ಇಲ್ಲ, ಇನ್ನೊಂದು 2-3 ದಿನಗಳ ಕಾಲ ಯಾವ ರೀತಿ ತೀರ್ಮಾನ ಆಗುತ್ತೆ ಕಾದು ನೋಡೋಣ. ಅಮಿತ್ ಶಾ ಅವರೇ ಹೇಳಿ ನಾಮಿನೇಷನ್ ಹಾಕ್ಸಿದ್ರು. ಸೊ ಯಾವ ರೀತಿ ರಣತಂತ್ರ ಏನಾದರೂ ಚರ್ಚೆ ಮಾಡೋದು? ಎಲ್ಲ ಆಚೆ ನಾವು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ, ಒಂದು 2 ದಿನ. ಥ್ಯಾಂಕ್ ಯು.